ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಕೋಟೆ ರೋಡಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್, ಜಸ್ಟ್ ಒಂದು 20-30 ಮೀಟ್ರ್ ಆಗುತ್ತೆ ಅಷ್ಟೇ ಡಿಸ್ಟೆನ್ಸ್. ಇದು ಒಂದು ವಿಲೇಜ್ ಝೋನಲ್ಲಿ ಬರುವಂತಹ ಒಂದು ಪ್ರಾಪರ್ಟಿ. ಫಾರ್ಮ್ಗೆ ಇದು ಎಂಟ್ರೆನ್ಸ್. ಇದು ವಾಸಿಕೆ ಇರುವಂತಹ ಮನೆ. ಇದು 2 ಎಕರೆ 12 ಕುಂಟೆ ಫಾರ್ಮ್. ಇದು ಪೂರ್ವಕ್ಕೂ ರಸ್ತೆ ಇದೆ ಮತ್ತು ಉತ್ತರಕ್ಕೂ ಕೂಡ ರಸ್ತೆ ಇದೆ. ಸೊ ಇದು ಕಾರ್ನರ್ ಜನರಲ್ ಪ್ರಾಪರ್ಟಿ. ಈ ಫಾರ್ಮಲ್ಲಿ ಒಂದು ತೆಂಗು ಚೆನ್ನಾಗಿರೋಂಥದ್ದು, ಒಂದು 100-105 ತೆಂಗಿನ ಮರ ಒಳ್ಳೆ ಫಲ ಬರೋವಂಥದ್ದು. ಅಡಿಕೆನೂ ಕೂಡ ಇದೆ. ಏನು ಬಿಲ್ಡಿಂಗ್ಸ್ ಕಾಣ್ತಿಲ್ಲ, ಬಟ್ ಮೇಜರಾಗಿ ತೆಂಗಿದೆ. ಇದರಲ್ಲಿ ಒಂದು ಬೋರ್ವೆಲ್ ಇದೆ, ವಾಸಕ್ಕೆ ಮನೆ ಇದೆ, ಕಂಪ್ಲೀಟ್ ಫೆನ್ಸ್ಡ್ ಇದೆ. ಸುಮಾರು ಇದು ಒಂದು 3.5 ಇಂಚು ನೀರಿದೆ. ಇದು ಬರ್ತಾ ಇರೋದು. ಅಲ್ಲಿ ಮೋಟರ್ ಸ್ಟಾರ್ಟ್ ಮಾಡಿದಾಗ ಫ್ಲೋಯಿಂಗ್ ಇರೋವಂಥದ್ದು ವಾಟರ್ ಇದೆ. ಈ 2 ಎಕರೆ 12 ಕುಂಟೆ ಏನಿದೆಯಲ್ಲ, ಇದು ಕಂಪ್ಲೀಟ್ ರೆಡ್ ಸಾಯಿಲ್. ಇದು ಸುಮಾರು ಒಂದು 100-105 ಕೋಕೋನಟ್ ಟ್ರೀಸ್ ಚೆನ್ನಾಗಿದೆ. ಒಂದು ಬೋರ್ವೆಲ್ ಇದೆ. ಇದು HD ಕೋಟೆ ರಿಜಿಸ್ಟ್ರೇಷನ್ಗೆ ಬರುತ್ತಿದ್ದು, ಬಟ್ ಮೈಸೂರು ರಿಂಗ್ ರೋಡ್ಗೆ 30 ಕಿಲೋಮೀಟ್ರ್ ಆಗುತ್ತೆ. ಏನು ಈ ಕೋಟೆ ಬಸ್ ಸ್ಟ್ಯಾಂಡಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ. ಇದು ಒಂದು 20-30 ಮೀಟ್ರ್ ಆಗುತ್ತೆ ಅಷ್ಟೇ. ಈ ಫಾರ್ಮ್ ಬಂದು ಅರ್ಧ ಲೇಔಟೇ ಮಾಡ್ಬೋದು, ನೀವು ಕಂಪ್ಲೀಟ್ ಲೇಔಟ್ ಮಾಡ್ಬೋದು. ಇನ್ ಕೇಸ್ ಅರ್ಧ ಫಾರ್ಮ್ ಇಟ್ಕೊಂಡು ಇನ್ನು ರಿಮೈನಿಂಗ್ ಆಫ್ ಇದೆಯಲ್ಲ, ಅದನ್ನು ಬೇಕಾದರೆ ನೀವು ಲೇಔಟೇ ಮಾಡ್ಬೋದು ಇದು. ಸೊ ಆಗ ನಿಮಗೆ ಏನಾಗುತ್ತೆ ಅಂದರೆ, ನೀವೇನು ರಿಮೈನಿಂಗ್ ಫಾರ್ಮ್ ಇಟ್ಕೊತಿರಲ್ಲ, ಅದು ನಿಮಗೆ ಫ್ರೀ ಸಿಕ್ತಂಗೆ ಆಗುತ್ತೆ. ಸೊ ಅದೊಂದು ಇಲ್ಲಿ ಅಡ್ವಾಂಟೇಜಸ್ ಇದೆ. ಸೊ ಇದು ವಿಲೇಜ್ ಅಟ್ಯಾಚ್ ಆಗಿದೆ, ನಿಯರ್ ಬೈ ಬಸ್ ಸ್ಟ್ಯಾಂಡ್ ಇದೆ, ಮೈಸೂರು ಕೋಟೆ ಮಧ್ಯೆ ಇದೆ. ಸೊ ಕಂಪ್ಲೀಟ್ ಸೆಕ್ಯೂರಬಲ್ ಇರೋವಂತಹ ಒಂದು ಏರಿಯಾ. ನೀರು ಚೆನ್ನಾಗಿದೆ. 4 ಲೆಂತ್ ಬಿಟ್ಟಿರೋದಷ್ಟೇ. ಸೊ 4 ಲೆಂತ್ ಅಂದರೆ 80 ಅಡಿ ಅಷ್ಟೇ ಬಿಟ್ಟಿರೋದು ಪೈಪು. ಒಳ್ಳೆ ಇಲ್ಲಿ ಓವರ್ ವಾಟರ್ ಇದೆ. ಸೊ ಏನಿದೆ ಇವಾಗ, ಇದನ್ನು ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಮಾಡ್ಬೋದು. ಸೊ ಕಂಪ್ಲೀಟ್ ಅಡಿಕೆ ಹಾಕ್ಬೋದು ಇವಾಗ, ಮತ್ತು ಫ್ರೂಟ್ಸ್ ಎಲ್ಲ ಹಾಕ್ಬೋದು. ಇದು okay, thanks for watching.